ನಮಸ್ಕಾರ. ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಇಂದು ಭರ್ಜರಿಯಾಗಿ ತೆರೆ ಕಂಡಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಶುರುವಾಗಿದೆ. ಸಿನಿಮಾದ ಎಲ್ಲ ಚಿತ್ರಮಂದಿರಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಫಸ್ಟ್ ಶೋ ನೋಡಿದವರು ಕೆಲವೊಬ್ರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರೆ, ಕೆಲವೊಬ್ರು ಅರ್ಥ ಆಗಿಲ್ಲದೆ ಇರೋ ಥರ ಬಿಹೇವ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಾದ ನಂತರ ಇನ್ನು ಕೆಲವರು ಮೇಕಿಂಗ್ ಆಗಿರ್ಬೋದು ಅಥವಾ ಸಿನಿಮಾ ಸ್ಟೋರಿ ಆಗಿರ್ಬೋದು ಮತ್ತು ಯಶ್ ಅವರ ಅಭಿನಯ ಆಗಿರ್ಬೋದು ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೇಳೋದಲ್ಲ, ಹಾಗೇ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಈ ಹಿಂದೆ KGF ತೆಗೆದಂಥ ಯಶ್ ಅವರ ಆ ಮ್ಯಾನರಿಸಮೇ ಬೇರೆ, ಮತ್ತು ಈ ಇದರಲ್ಲಿರುವಂತಹ ಮ್ಯಾನರಿಸಮೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಒಂದೇ ಒಂದು ವಿಚಾರ ಹೇಳಬೇಕು, ಯಾರು KGF ರೆಫರೆನ್ಸ್ ಇಟ್ಕೊಂಡು ಟಾಕ್ಸಿಕ್ ಸಿನಿಮಾ ನೋಡಬೇಕು ಅನ್ಕೊಂತಾರೋ ಅದು ಖಂಡಿತ ಅದು ವರ್ಕೌಟ್ ಆಗಲ್ಲ. ಯಾಕಂದ್ರೆ KGF ಮ್ಯಾನರಿಸಮ್ಗಿಂತ ಈ ಒಂದು ಟಾಕ್ಸಿಕ್ ಮ್ಯಾನರಿಸಮ್ ಇನ್ನೂ ಡಿಫ್ರೆಂಟ್ ಆಗಿದೆ, ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆದ್ರೂ ಕೂಡ KGF ನೀವು ಅದನ್ನ ರೆಫರೆನ್ಸ್ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ಕೂತ್ಕೊಂಡ್ರೆ ನಿಮ್ ಖಂಡಿತವಾಗ್ಲೂ ನಿರಾಸೆ ಆಗೋದಂತೂ ಖಂಡಿತ. ನೀವು ಫ್ರೆಶ್ ಮೈಂಡ್ ಇಂದ, ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಿರಾ ನೀವು ಹೋಗಿ ಸಿನಿಮಾ ಥಿಯೇಟರ್ ಕೂತ್ಕೊಂಡಾಗ ಮಾತ್ರ ಸಿನಿಮಾಕ್ಕೆ ನಿಮ್ಗೆ ಒಂದು ಸಿನಿಮಾದ ಟಾಕ್ಸಿಕ್ ವರ್ಲ್ಡ್ಗೆ ಕನೆಕ್ಟ್ ಆಗಕ್ಕಾಗತ್ತೆ. ಅಕಸ್ಮಾತ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಆ ರೆಫರೆನ್ಸ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗೋದು ಖಂಡಿತ. ಸಿನಿಮಾ ಸ್ಟೋರಿ ತುಂಬಾ ಸ್ಪೀಡ್ ಆಗಿದೆ, ಮತ್ತೆ ಫೋಟೋಗ್ರಫಿ ಆಗಿರ್ಬೋದು, ಅಂದ್ರೆ ಸಿನಿಮಾಟೋಗ್ರಫಿ, ಮತ್ತೆ ಸಿನಿಮಾದಲ್ಲಿ ಮಾಡಿರುವಂತ ಕ್ಯಾಮ್ರಾ ವಿಜುವಲ್ಸ್ ಆಗಿರ್ಬೋದು, ಮತ್ತೆ ಸೆಟ್ಗಳಾಗಿರ್ಬೋದು, ಆಮೇಲೆ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ಆರ್ಟಿಸ್ಟ್ ಕಾಸ್ಟ್ಯೂಮ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಾ ರಿಚ್ ಆಗಿ ಮಾಡಿದ್ದಾರೆ. ಮತ್ತೆ ಇದರಿಂದ ಗೊತ್ತಾಗುತ್ತೆ ಇದು ತುಂಬಾ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಪ್ರತಿ ಫ್ರೇಮಲ್ಲೂ ಕೂಡ ಗೊತ್ತಾಗುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಯಶ್ ಅವರ, ನೀವು ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದ್ರೆ ನಿಮ್ಗೆ ತಲೆಯಲ್ಲಿ ಉಳಿಯೋದು ಯಶ್ ಅವರು ಒಂದು ರಾಯ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಟಿಕೆಟ್ ಅಂತ ಅವರ ರಾಯನ ಮಗ ಟಿಕೆಟ್ ಅಂತ ಅವರ ರೂಪದಲ್ಲೂ ಕೂಡ, ಅಂದ್ರೆ ಅವರ ಒಂದು ಶೇಡ್ಸ್ ಅಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅದಾದ ನಂತರ ವಯಸ್ಸಾದ ಒಂದು ಕ್ಯಾರೆಕ್ಟರ್ಲ್ಲೂ ಕೂಡ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ ಓವರ್ ಆಲ್ ಎಲ್ಲಾ ಸ್ಕ್ರೀನ್ ಅಲ್ಲೂ ಕೂಡ, ಪ್ರತಿ ಫ್ರೇಮ್ ಅಲ್ಲೂ ಕೂಡ ಯಶ್ ಅವ್ರನ್ನ ನೋಡ್ಬೋದು. ನೀವು ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದ್ರೆ ನಿಮಗೆ ತಲೆಯಲ್ಲಿ ಉಳಿಯೋದು ಯಶ್. ಅದ್ ಬಿಟ್ರೆ ನಿಮ್ಗೆ ಗಂಗಾ ಯಾರು ಅಂತ ಹೇಳಿದ್ರೆ ರಾಯ ಅವರ ಅಕ್ಕ ಮತ್ತೆ ತಮ್ಮನ ಒಂದು ಸೆಂಟಿಮೆಂಟ್ ಅನ್ನ ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಯನತಾರ ಅವರು ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಅವ್ರ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅದಾದ ನಂತರ ರಿಬಾಕ್ ಆಗಿರ್ಬೋದು, ಮೆಲೇಶಿ ಆಗಿರ್ಬೋದು, ಈ ತರ ಯಾರ್ಯಾರು ಹೀರೋಯಿನ್ಗಳನ್ನ, ಬ್ಯೂಟಿಫುಲ್ ಟಾಕ್ಸಿಕ್ ಹೀರೋಯಿನ್ಗಳನ್ನೆಲ್ಲ ತೋರಿಸಿದ್ದಾರೆ, ಅವ್ರನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಅವ್ರನ್ನ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲಿ ನೀವು ಕಥೆನ ಅಷ್ಟು ಈಸಿಯಾಗಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಕೊನೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆ ಟ್ವಿಸ್ಟ್ ನೀವು ಕೂಡ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಆ ವಿಚಾರದಲ್ಲಿ, ಸಿನಿಮಾ ಕಥೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಪ್ರತಿ ಫ್ರೇಮ್ ಅಲ್ಲೂ ಯಶ್ ಅವರು ವಿಜೃಂಭಿಸೋದು ಖಂಡಿತ. ನೀವ್ ಯಾರು ಯಶ್ ಫ್ಯಾನ್ ಆಗಿದ್ರೆ ಖಂಡಿತವರು ಹಬ್ಬದ ಅವತರಣೆ ಅಂತಾನೆ ಹೇಳ್ಬೋದು. ಪ್ರತಿ ಫ್ರೇಮ್ ಅಲ್ಲೂ ಕೂಡ ಯಶ್ ಅವರು ತುಂಬಾ ರಿಚ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿ ಒಂದು ಶೇಡ್ ಅಲ್ಲೂ ಯಂಗ್ ಆಗಿರ್ಬೋದು, ಮತ್ತೆ ಓಲ್ಡ್ ಏಜ್ ಆಗಿರ್ಬೋದು, ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಅವರವರ ಕ್ಯಾರೆಕ್ಟರ್ಗಳನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಯಶ್ ಅವರು. ಅದಾದ ನಂತರ ಸಿನಿಮಾ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಮಾತೇ ಇಲ್ಲ. ಪ್ರೊಡಕ್ಷನ್ ಅಲ್ಲಿ ಪ್ರತಿ ಫ್ರೇಮ್ ಅಲ್ಲೂ ಕೂಡ ಅವರು ಹಣ ಹೂಡಿಕೆ ಮಾಡಿರುವುದನ್ನ ತುಂಬಾ ಚೆನ್ನಾಗಿ ನೋಡ್ಬೋದು. ಸಿನಿಮಾಟೋಗ್ರಫ್ ಅಂತೂ ಕೇಳಲೇಬೇಡಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದಾದ ನಂತರ ಎಡಿಟಿಂಗ್, ನಮ್ಮ ಉಜ್ವಲ್ ಕುಲಕರ್ಣಿ ಅವರು ಎಡಿಟಿಂಗ್ ಅನ್ನ ಮಾಡಿರೋದು, ಆ ಚಿಕ್ಕ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಈ ಹಿಂದೆ KGF 2 ಅನ್ನು ಮಾಡಿದ್ರು, ಅದೇ ರೆಫರೆನ್ಸ್ ಅಲ್ಲಿ ಇಟ್ಕೊಂಡು ಯಶ್ ಅವರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ. ಅವರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ಸಿನಿಮಾ ಒಬ್ಬೊಬ್ರಿಗೂ ಒಂದೊಂದ್ ತರ ಅನ್ಸುತ್ತೆ. ಕೆಲವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ 3 ಅವರ್ 15 ನಿಮಿಷ ಸಿನಿಮಾ ಇದೆ, ನೋಡ್ತಾ ಕೂತ್ಕೊಂತಾರೆ. ಸಿನಿಮಾ ತುಂಬಾ ಸ್ಪೀಡ್ ಆಗಿ ಟಕ ಅಂತ ಸ್ಪೀಡ್ ಆಗಿ ಹೋಗುತ್ತೆ. ನೀವು ಜಡ್ಜ್ ಮಾಡಕ್ಕೆ ಆಗಲ್ಲ ಹಿಂಗೆ ಅಂತ. ಅಲ್ಲಿ ಪ್ರತಿ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಮತ್ತೆ ಸೆಂಟಿಮೆಂಟಲ್ ದೃಶ್ಯಗಳಾಗಿರ್ಬೋದು, ಮತ್ತೆ ಅಕ್ಕ ತಮ್ಮನ ಬಾಂಧವ್ಯವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಇದರಲ್ಲಿ ಯಶ್ ಅವರು ಪ್ರತಿ ಫ್ರೇಮ್ ಅಲ್ಲೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಅಲ್ಲಿ ತುಂಬಾ ಅದ್ಭುತವಾಗಿ ಗರ್ಜಿಸಿರೋದನ್ನ ಟಾಕ್ಸಿಕ್ ಸಿನಿಮಾದಲ್ಲಿ ನೋಡ್ಬೋದು. ಓವರ್ ಆಲ್ ಆಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಸಿನಿಮಾಕ್ಕೆ ಹೋಗೋರು ಯಶ್ ಇದು ಟಾಕ್ಸಿಕ್ ಸಿನಿಮಾ ಯಾರು ನೋಡಕ್ ಹೋಗ್ತಿರಲ್ಲ ಅವರು ಯಾವುದೇ ರೀತಿಯಾದಂತ ರೆಫರೆನ್ಸ್ ಇಟ್ಕೋಬಿಡಿ. ಯಶ್ ಅವ್ರನ್ನ ನಾವು ಈ ಹಿಂದೆ ನೋಡಿದಂತ KGF ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋ ತರಾನೇ ಇಲ್ಲೂ ಡೈಲಾಗ್ಸ್ ಗಳಿರ್ಬೋದು, ಮತ್ತೆ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನರಿಸಮ್ ತೋರಿಸ್ತಾರೆ. ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇದರಲ್ಲಿ ಆ ಕತೆಗೆ ತಕ್ಕಂತೆ ಅವರು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಮತ್ತೆ
ತುಂಬಾ ಚೆನ್ನಾಗಿ ಆ ಕಥೆನ ಮೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಸಿನಿಮಾದಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಅಂತೂ ಕೇಳಲೇಬೇಡಿ, ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಗೆ ಗೊತ್ತಾಗುತ್ತೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ದಾರೆ. ಎಂತ ಹಾಲಿವುಡ್ ಸಿನಿಮಾ ಕೂಡ ಆ ಕಡೆ ಪಕ್ಕಕ್ಕೆ ಇರ್ಬೇಕು, ಆ ತರ ಸಿನಿಮಾದಲ್ಲಿ ಇರುವಂತ ಆಕ್ಷನ್ ಸೀಕ್ವೆನ್ಸ್ ಗಳಿದಾವೆ. ಅಂತ ಅದ್ಭುತವಾದ ಸೀಕ್ವೆನ್ಸ್ ಗಳನ್ನ ಇದು ಮಾಡ್ಕೊಂಡು ಸೆಟ್ ಹಾಕಿ ಮಾಡ್ಕೊಟ್ಟಿದ್ದಾರೆ. ಕೆಲವೊಂದು ಸೀಕ್ವೆನ್ಸ್ ಗಳನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ತರದೆಲ್ಲ ನೋಡ್ಬೋದು. ಟಾಕ್ಸಿಕ್ ಸಿನಿಮಾದಲ್ಲಿ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾನ ನೋಡ್ಬೋದು ಒಂದ್ಸಲ, ಅದು ಅಷ್ಟು ಕೆಟ್ಟದಾಗಿಲ್ಲ ಸಿನಿಮಾ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ನೀವು ಅದೇ ರೀತಿ ನೀವು ಸಿನಿಮಾನ ನೀವು ಎಂಜಾಯ್ ಮಾಡ್ಬೇಕಂತ ಅಂದ್ರೆ ಒಂದು ರೆಫರೆನ್ಸ್ ಇರುತ್ತಲ್ಲ, ಅದನ್ನ ಬಿಟ್ಬಿಟ್ಟು ಸಿನಿಮಾದ ಥಿಯೇಟರ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ನಿಮ್ಗೆ ಕಂಪ್ಲೀಟ್ ಸಿನಿಮಾ ಅರ್ಥ ಆಗುತ್ತೆ ಅಂತ ಹೇಳ್ಬೋದು.